ನಮಸ್ಕಾರ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಜನ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದರಲ್ಲಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಸದಾ ಸುದ್ದಿಯಲ್ಲಿರುವಂತಹ ಮಂತ್ರಿಗಳು ಯಾರು ಕೇಳಿದ್ರೆ ಕೇವಲ ಇಬ್ಬರು ಅಂತಲೇ ಹೇಳ್ಬಹುದು. ಹಾಗಾದ್ರೆ ಈ ಇಬ್ರು ಮಂತ್ರಿಗಳು ಯಾಕೆ ಸದಾ ಸುದ್ದಿಯಲ್ಲಿದ್ದಾರೆ, ಹಾಗೇನೆ ಇವರ ಕಾರ್ಯವೈಖರಿ ಯಾವ ರೀತಿ ನಡೀತಾ ಇದೆ, ಇದರಿಂದ ನಮ್ಮ ರಾಜ್ಯಕ್ಕೆ ಏನಾದ್ರೂ ಉಪಯೋಗ ಆಗ್ತಾ ಇದೆಯಾ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ 13 ಜನ ಮಂತ್ರಿಗಳಾದ್ರು. ಆದ್ರೆ ಸದ್ಯಕ್ಕೆ ಸುದ್ದಿಯಲ್ಲಿರೋದು ಕೇವಲ ಇಬ್ರು ಮಂತ್ರಿಗಳು. ಅವ್ರು ಯಾರು ಕೇಳಿದ್ರೆ ಒಂದು ಕೃಷ್ಣ ಬೈರೇಗೌಡ, ಇನ್ನೊಂದು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ಕೃಷ್ಣ ಬೈರೇಗೌಡರು ತಾವು ಮಾಡ್ತಾ ಇರುವಂತಹ ಕೆಲಸದಿಂದ ಸದಾ ಸುದ್ದಿಯಲ್ಲಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಬರೇ ಹೇಳಿಕೆಗಳನ್ನು ಕೊಡುವ ಮುಖಾಂತರ RSS ವಿರುದ್ಧವಾಗಿ ಮಾತಾಡುವ ಮುಖಾಂತರ ಸದಾ ಸುದ್ದಿಯಲ್ಲಿದ್ದಾರೆ. ಇವರು ಇಬ್ಬರನ್ನ ಸ್ವಲ್ಪ ಕಂಪೇರ್ ಮಾಡಿ ನೋಡೋಣ. ಯಾಕಂತ ಹೇಳಿದ್ರೆ ಇವರ ಇಬ್ಬರಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದ್ರೂ ಉಪಯೋಗ ಆಗ್ತಾ ಇದೆಯಾ, ಇದನ್ನ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಹಾಗೇನೆ ಮೊನ್ನೆ ಒಬ್ರು ಮಂತ್ರಿ ತಾನಿದ್ದೇನೆ ಅಂತ ಹೇಳ್ಕೊಂಡು ಇದ್ದಕ್ಕಿದ್ದಾಗೆ ಸುದ್ದಿಯನ್ನ ಮಾಡಿದ್ರು. ಅವ್ರು ಯಾರು ಕೇಳಿದ್ರೆ ಬೈರತಿ ಸುರೇಶ್ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರೋದ್ರಿಂದ ರಿಯಾಲಿಟಿ ಚೆಕ್ ಮಾಡ್ಲಿಕ್ಕಾಗಿ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ರಾತ್ರಿ 8 ಗಂಟೆ ಮೇಲೆ BMTC ಬಸ್ಗಳಲ್ಲಿ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಓಡಾಡಿದ್ರು. ಯಾವುದೋ ಒಬ್ಬ ಕಂಡಕ್ಟರ್ ನನ್ನ ಹತ್ರ ಚಿಲ್ಲರೆ ಇಲ್ಲಪ್ಪ, ನೀನ್ 100 ರೂಪಾಯಿ ಕೊಟ್ರೆ ಹೇಗೆ ಅಂತೇಳಿ ಹೇಳಿ ಇವ್ರನ್ನ ಬಸ್ಸಿಂದ ಇಳಿಸ್ದಂತೆ. ತಕ್ಷಣ ಇವರು ಸಿಟ್ಟುಕೊಂಡು ಆತನನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಹಾಗೇನೆ ಇನ್ನೊಬ್ಬ ಬಸ್ ಡ್ರೈವರ್ ಯಾರೋ ಪ್ರಯಾಣಿಕರು ಬಸ್ ನ ನಿಲ್ಸ್ಲಿಕ್ಕೆ ಕೈ ಅಡ್ಡ ಹಾಕಿದಾಗ ನಿಲ್ಸ್ಲಿಲ್ಲ ಅಂತ ಹೇಳಿ ಅವ್ರನ್ನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಎಲ್ಲಾ BMTC ಬಸ್ಗಳಲ್ಲಿ QR ಕೋಡ್ ಇರ್ತದೆ. ನಾವು QR ಕೋಡ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಬಹುದು. QR ಕೋಡ್ ನ ಜಾರಿಗೆ ತಂದಿದ್ದು ಯಾಕೆ ಕೇಳಿದ್ರೆ, ಕಂಡಕ್ಟರ್ ಗಳಿಗೆ ಯಾವುದೇ ರೀತಿಯಾಗಿ ಚಿಲ್ಲರೆ ಸಮಸ್ಯೆ ಆಗಬಾರದು ಅಂತೇಳಿ. BMTC ಬಸ್ಗಳಲ್ಲಿ ಈ ಚಿಲ್ಲರೆ ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯ. ಹಾಗಾಗಿ ಇದನ್ನ ತಪ್ಪಿಸ್ಲಿಕ್ಕಾಗಿ ಈ QR ಕೋಡ್ ಅನ್ನು ಜಾರಿಗೆ ತಂದಿರುವಂತದ್ದು. ಆದ್ರೆ ನಮ್ಮ ಘನವೆತ್ತ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅದನ್ನ ಮರೆತು ಬಿಟ್ರು ಅನ್ಸ್ತದೆ. 100 ರೂಪಾಯಿ ಕೊಟ್ಟು ಚಿಲ್ಲರೆ ಕೊಡಪ್ಪ ಅಂತ ಹೇಳಿದ್ರೆ ಆತ ಎಲ್ಲಿಂದ ಕೊಡ್ಲಿಕ್ಕೆ ಆಗ್ತದೆ? ಯಾಕಂದ್ರೆ ಸಾಮಾನ್ಯವಾಗಿ ಈಗ ಎಲ್ಲರೂ ಕೂಡ ಅಷ್ಟೇ ಪೇಮೆಂಟ್ ನ QR ಕೋಡ್ ಮುಖಾಂತರವೇ ಮಾಡ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಈ ಮಂತ್ರಿ ಪಾಪ ಬಡಪಾಯಿ ಕಂಡಕ್ಟರ್ ಮೇಲೆ ತಮ್ಮ ಅಧಿಕಾರವನ್ನ ಚಲಾಯಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಹಾಗೇನೆ ಇನ್ನೊಬ್ಬ ಬಸ್ ಡ್ರೈವರ್ನ ಕೂಡ ಸಸ್ಪೆಂಡ್ ಮಾಡಿದ್ರು ಅಂತೇಳಿ ಹೇಳಿದ್ರಲ್ಲ, ಅಲ್ಲಿ ಕೂಡ ಅಷ್ಟೇ ಈ ಡ್ರೈವರ್ದು ಯಾವುದೇ ರೀತಿಯಾದ ತಪ್ಪಿರಲಿಲ್ಲ. ಬಸ್ ನಿಲ್ದಾಣದಲ್ಲಿ ಮಾತ್ರ ಬಸ್ಗಳನ್ನ ನಿಲ್ಲಿಸ್ತಾರೆ. ಎಲ್ಲೆಲ್ಲೋ ಅಡ್ಡ ಹಾಕಿದ್ರೆ ಬಸ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೂಡ ಆಗಿದ್ದಷ್ಟೇ, ಅವ್ರು ಮಧ್ಯದಲ್ಲಿ ಎಲ್ಲೋ ನಿಂತ್ಕೊಂಡು ಬಸ್ನ ಅಡ್ಡ ಹಾಕಿದ್ರೆ ಇವರು ನಿಲ್ಲಿಸ್ಲಿಲ್ಲ. ಆದ್ರೆ ತುಂಬಾ ಅಪರೂಪಕ್ಕೆ BMTC ಬಸ್ ಹತ್ತಿದಂತಹ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಹಾಗಾಗಿ ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಆರ್ಡರ್ನ ಪಾಸ್ ಮಾಡಿಬಿಟ್ರು. ಆ ಮೂಲಕ ಅವರು 1-2 ದಿನ ಸುದ್ದಿಯಲ್ಲಿ ಇದ್ದಿದ್ರು. ನಂತರ ಸುದ್ದಿಯಲ್ಲಿರುವಂತ ಮಂತ್ರಿ ಯಾರು ಕೇಳಿದ್ರೆ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರು ಇಲ್ಲಿ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಅವರು ಮಾಡ್ತಾ ಇರುವಂತ ಕೆಲಸದ ಮುಖಾಂತರ ಬೆಂಗಳೂರು ಸೇರಿ ಇನ್ಯಾವುದೇ ಸಿಟಿಗೆ ನೀವು ಹೋದ್ರೆ ಬಹುದೊಡ್ಡ ಸಮಸ್ಯೆ ಏನು ಕೇಳಿದ್ರೆ, ಈ ಫುಟ್ಪಾತ್ ಅನ್ನ ಆಕ್ರಮಿಸಿಕೊಂಡು ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ. ಇದರ ವಿರುದ್ಧವಾಗಿ ಕೃಷ್ಣ ಬೈರೇಗೌಡರು ಕ್ರಮವನ್ನು ಕೈಗೊಳ್ಳಿ ಪ್ರಾರಂಭ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಈ ಫುಟ್ಪಾತ್ ಗಳನ್ನ ತಕ್ಷಣ ವೆಕೇಟ್ ಮಾಡಿ ಅಂತೇಳಿ ಎಲ್ರಿಗೂ ಎಚ್ಚರಿಕೆಯನ್ನು ಕೊಟ್ಟರು. ಹಾಗೇನೆ ಅಧಿಕಾರಿಗಳನ್ನ ಕೂಡ ಅವರು ತರಾಟೆ ತಗೊಂಡ್ರು. ಆದಷ್ಟು ಬೇಗ ಈ ಕೆಲಸವನ್ನ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೆ ಫುಟ್ಪಾತ್ ಅನ್ನ ಯಾರಾದ್ರೂ ಆಕ್ರಮಿಸಿಕೊಂಡಿದ್ರೆ ಅದನ್ನ ಕ್ಲಿಯರ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅದಕ್ಕೆ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಕೃಷ್ಣ ಬೈರೇಗೌಡರು ಅದು ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ನೇರವಾಗಿ ಕಾರ್ಯಾಚರಣೆಗಳಿದ್ರು. ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಈಗಾಗಲೇ ಫುಟ್ಪಾತ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಮುಂದೆ ಪುನಃ ಫುಟ್ಪಾತ್ ಅನ್ನ ಆಕ್ರಮಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಳು ಗಮನ ಹರಿಸಬೇಕು. ಅದನ್ನ ಅವರು ಮುಂದಿನ ದಿನಗಳಲ್ಲಿ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರು ಕೆಲಸ ಮಾಡುವಂತ ರೀತಿ ಹಾಗಿರ್ತದೆ. ಅದ್ರ ಜೊತೆ ಬೆಂಗಳೂರಿನಲ್ಲಿರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಬೇಕಾಬಿಟ್ಟಿಯಾಗಿ ವಾಹನಗಳನ್ನ ರಸ್ತೆ ಬದಿಗಳಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದರಲ್ಲಿ ಕೆಲವು ವಾಹನಗಳನ್ನ ಮುಟ್ಟದೇನೆ ವರ್ಷಗಟ್ಟಲೆ ಆಗೋಗಿರ್ತದೆ, ಧೂಳು ತುಂಬಿಕೊಂಡಿರ್ತದೆ. ಈ ವಾಹನಗಳನ್ನ ಎಲ್ಲಿ ನಿಲ್ಸಿರ್ತಾರೋ ಅದರ ಸುತ್ತಮುತ್ತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಈಗ ಇಂಥ ವಾಹನಗಳನ್ನ ಗುರುತಿಸಿ ಅದನ್ನ ಕ್ಲಿಯರ್ ಮಾಡುವಂತ ಕೆಲಸಕ್ಕೆ ಕೂಡ ಸಚಿವರು ಕೈ ಹಾಕಿದ್ದಾರೆ. ಇದರಿಂದ ಕೂಡ ಅಷ್ಟೇ ಬೆಂಗಳೂರು ಒಂದಿಷ್ಟು ಸ್ವಚ್ಛ ಆಗುತ್ತೆ ಅಂತ ಕೊಂಡೆ ಹೇಳ್ಬಹುದು. ಈ ಹಿಂದೆ ಕೂಡ ಕೃಷ್ಣೇಗೌಡರು ಕಂದಾಯ ಇಲಾಖೆಯಲ್ಲಿದ್ರು. ಅಲ್ಲಿ ಕೂಡ ಅಷ್ಟೇ ಬಹಳಷ್ಟು ಬದಲಾವಣೆಗಳನ್ನ ತಂದು ಹೆಸರು ಮಾಡಿದಂತಹ ವ್ಯಕ್ತಿ. ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೂಡ ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಅವರು ಸದಾ ಸುದ್ದಿಯಲ್ಲಿದ್ದಾರೆ. ಹಾಗೇನೆ ಇನ್ನೊಬ್ಬ ಮಂತ್ರಿ ಪ್ರಿಯಾಂಕ್ ಖರ್ಗೆ, ಇವರು ಕೂಡ ಅಷ್ಟೇ ಸದಾ ಸುದ್ದಿಯಲ್ಲಿದ್ದಾರೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ತಾವು ಮಾಡ್ತಾ ಇರುವಂತಹ ಕೆಲಸದ ಮುಖಾಂತರ ಸುದ್ದಿಯಲ್ಲಿಲ್ಲ. ಅದಕ್ಕೆ ಬದಲಾಗಿ ಬರೇ ಹೇಳಿಕೆಗಳನ್ನ ಕೊಡೋದು ಅಥವಾ ಒಂದಿಷ್ಟು ಟ್ವೀಟ್ ಗಳನ್ನ ಮಾಡೋದು, ಆ ಮುಖಾಂತರ ಅವರು ಇಲ್ಲಿ ಸುದ್ದಿಯಲ್ಲಿದ್ದಾರೆ. ನೀವು ಗಮನಿಸಿರಬಹುದು, ಬಹಳಷ್ಟು ಜನ ಇವ್ರನ್ನ ಕರೆಯೋದೇನು ಅಂತ ಹೇಳಿದ್ರೆ RSS ಮಂತ್ರಿ ಅಂತೇಳಿ ಕರೀತಾರೆ, ಅಥವಾ ಟ್ವೀಟ್ ಮಂತ್ರಿ ಅಂತ ಕೂಡ ಕರೀತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವ್ರು ಬೇರೆ ಏನು ಮಾಡಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಬೆಳಿಗ್ಗೆ ಎದ್ರೆ ಸಾಯಂಕಾಲದವರೆಗೂ ಎಲ್ಲೇ ಮೈಕ್ಗಳು ಕಾಣಿಸಿದ್ರು ಕೂಡ
ಅಲ್ಲೋಗಿ ಒಂದಿಷ್ಟು RSSಗೆ ಬೈದು ಬರ್ತಾರೆ. ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ಪತ್ರ ಬರೆದಿದ್ದೇನೆ, ಉತ್ತರ ಇನ್ನೂ ಬಂದಿಲ್ಲ. ಉತ್ತರ ಬಂದಿಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತೇಳಿ ನನಗೆ ಗೊತ್ತು. ಮೋಸ್ಟ್ಲಿ ಕಾಗದ ಪತ್ರ ಇನ್ನೂ ಸಿಕ್ಕಿಲ್ಲ ಅನಿಸ್ತದೆ. ಡಾಕ್ಯುಮೆಂಟ್ಸ್ನೆಲ್ಲ ಹುಡುಕ್ತಾ ಇರಬಹುದು. ಒಂದಲ್ಲ ಒಂದು ದಿನ ಅವ್ರು ಎಲ್ಲದನ್ನೂ ತಂದು ತೋರಿಸ್ಬೇಕಾಗ್ತದೆ. ಅಲ್ಲಿವರೆಗೆ ನಾನು ಬಿಡೋದಿಲ್ಲ. ಈ ರೀತಿಯಾಗಿ ಬಡಾಯಿ ಕೊಚ್ಕೊಳ್ತಾ ಇರ್ತಾರೆ. ಹಾಗೇನೆ ಒಂದಿಷ್ಟು ಟ್ವೀಟ್ಗಳನ್ನ ಮಾಡ್ತಾರೆ. ಅದು ಬಿಟ್ಟರೆ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಅದರಲ್ಲಿಯೂ ತಾವು ಕೇಳಿ ಪಡೆದಿರುವಂತಹ ಈ ಗೃಹ ಇಲಾಖೆ ಏನಿದೆ ಅದರಲ್ಲಿ ಒಂದೇ ಒಂದು ಪೈಸೆಯ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ಬೇಕಾಬಿಟ್ಟಿಯಾಗಿ ತಮ್ಮ ಪಡೆಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ರಾಜ್ಯದಲ್ಲಿ ಜೈಲ್ ಬ್ರೇಕ್ಗಳು ನಡೀತಾ ಇದೆ. ಕೊಲೆ ಸುಲಿಗೆ ಮಾಮೂಲಾಗಿ ನಡ್ಕೊಂಡು ಹೋಗ್ತಾ ಇದೆ. ಯಾವುದನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಸ್ಥಿತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಲ್ಲ. ಯಾಕಂದ್ರೆ ಇವರಿಗೆ ಪುರ್ಸೋತಿಲ್ಲ. ಮೈಕ್ಗಳನ್ನ ನೋಡಿದಾಗ RSSಗೆ ಬೈಬೇಕು, ಮೊಬೈಲ್ ಕೈ ಸಿಕ್ಕಿದ ತಕ್ಷಣ ಟ್ವೀಟ್ ಮಾಡಬೇಕು. ಈ ಮಧ್ಯೆ ಅವರಿಗೆ ಟೈಮ್ ಸಿಗೋದು ತುಂಬಾ ಕಷ್ಟ ಅನ್ಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇಲಾಖೆ ಸಂಬಂಧಪಟ್ಟಂತ ಯಾವುದೇ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ. ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರು ಕೂಡ RSS ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇಲ್ಲ, ಯಾರು ಕೂಡ RSS ಬಗ್ಗೆ ಅಂತಹ ಭಯ ಪಟ್ಕೊಂಡಿರುವಂತಹ ರೀತಿ ಕಾಣಿಸ್ತಾ ಇಲ್ಲ ಕರ್ನಾಟಕದಲ್ಲಿ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಇಷ್ಟು ಮಾತಾಡ್ತಾ ಇದ್ದಾರೆ? ಹಾಗೇನೆ BK ಹರಿಪ್ರಸಾದ್ ಅವರು ಕೂಡ ಅಷ್ಟೇ RSS ವಿರುದ್ಧವಾಗಿ ಇಷ್ಟೊಂದು ಯಾಕೆ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ? ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಲ್ಲದೆ RSS ವಿರುದ್ಧವಾಗಿ ಇಷ್ಟು ಮಾತಾಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಮೊನ್ನೆ ಬೆಳಗಾಂನಲ್ಲಿ ಇವ್ರದ್ದೊಂದು ಬೈಠಕ್ ನಡೀತು RSS ನವರದ್ದು. ಆ ಬೈಠಕ್ನ ಯಾಕೆ ತಡೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಇವರು ಪತ್ರ ಬರೆದು ನೀವು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಅಂತಹ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಾಂಗೆ ಮೊನ್ನೆ ಯಾಕೆ ಮೋಹನ್ ಭಾಗವತ್ ಅವ್ರಿಗೆ ಬರ್ಲಿಕ್ಕೆ ಬಿಟ್ರು, ಇಲ್ಲಿ ಯಾಕೆ ಬೈಠಕ್ ನಡೆಸಲಿಕ್ಕೆ ಬಿಟ್ರು? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಈ ಬೈಠಕ್ಕಿಗೆ ಸಂಬಂಧಪಟ್ಟಂತೆ ಬೇಕಾದಂತಹ ಎಲ್ಲಾ ಭದ್ರತೆಯನ್ನ ಗೃಹ ಇಲಾಖೆಯಿಂದ ಪ್ರೊವೈಡ್ ಮಾಡಿಸಿದ್ರು. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ತಡಿಬಹುದಿತ್ತಲ್ಲ. ನಿಮ್ಗೆ ಭದ್ರತೆ ಕೊಡ್ಲಿಕ್ಕೆ ನಮ್ ಕೈಲಿ ಸಾಧ್ಯ ಇಲ್ಲ, ನೀವು ಬೇರೆ ಎಲ್ಲಾದ್ರೂ ಬೈಠಕ್ ಮಾಡ್ಕೊಳ್ಳಿ, ಕರ್ನಾಟಕಕ್ಕೆ ನೀವು ಎಂಟರ್ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ, ಈ ರೀತಿಯಾಗಿ ಹೇಳ್ಬೋದಿತ್ತಲ್ಲ. ಯಾಕೆ ಅವ್ರನ್ನ ಇವರು ತಡೆದಿಲ್ಲ? ಈ ರೀತಿಯಾಗಿ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಏನು ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ RSS ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದ್ರೂ ಕೂಡ ಒಂದು ವರ್ಗದ ಜನ ಇದ್ದಾರೆ, ಅವ್ರನ್ನ ಮೆಚ್ಚಿಸ್ಬೇಕು. ಹಾಗೇನೆ ರಾಹುಲ್ ಗಾಂಧಿಯನ್ನ ಮೆಚ್ಚಿಸ್ಬೇಕು. ಅದಕ್ಕಾಗಿ ನಾನು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡಿದ್ರೆ ಎಲ್ಲರೂ ಕೂಡ ನನ್ನನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾನು ಭದ್ರವಾಗಿ ಇರಬಹುದು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕಾಗಿ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಅದಲ್ಲದೆ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಪದೇ ಪದೇ RSS ವಿರುದ್ಧವಾಗಿ ಹೇಳಿಕೆ ಕೊಡ್ಲಿಕ್ಕೆ ಪ್ರಮುಖ ಕಾರಣ ಏನು ಕೇಳಿದ್ರೆ ತಮ್ಮೊಳಗಿರುವಂತಹ ಭಯ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅನ್ನೋದು ಇವರು ತುಂಬಾ ಚೆನ್ನಾಗಿ ಗೊತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋಲಿಕ್ಕೆ ಪ್ರಮುಖ ಕಾರಣ ಏನು ಕೇಳಿದ್ರೆ RSS ಆ ರೀತಿಯಾಗಿ ಅಲ್ಲಿ ಕೆಲಸ ಮಾಡಿತ್ತು. ಅದರ ಪರಿಣಾಮ ಮಮತಾ ಬ್ಯಾನರ್ಜಿ ಅವರು ಈಗ ಪಾರ್ಟಿಯನ್ನ ಕಳ್ಕೋಬೇಕಾಗಿ ಬಂದಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಮುಂದಿನ ಚುನಾವಣೆ ಸಂದರ್ಭದಲ್ಲಿ RSS ನವರು ಗ್ರಾಸ್ ರೂಟ್ ನಲ್ಲಿ ಕೆಲಸ ಮಾಡ್ತಾರೆ. ಅದರಿಂದಾಗಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಸಮಸ್ಯೆ ಉಂಟಾಗ್ತದೆ. ಇದು ಪ್ರಿಯಾಂಕ್ ಖರ್ಗೆ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ಕೆಲಸ ಮಾಡ್ತಾರೆ. ಆದ್ರೆ RSS ಕೆಲಸ ಮಾಡುವಂತಹ ರೀತಿ ಅತ್ಯಂತ ವಿಭಿನ್ನವಾಗಿರ್ತಾರೆ. ಅವರು ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೇನೆ ಕೆಲಸ ಮಾಡ್ತಾರೆ. ಅವರ ಮನಸ್ಸಿನಲ್ಲಿರೋದೊಂದೇ ರಾಷ್ಟ್ರೀಯತೆ, ರಾಷ್ಟ್ರಭಕ್ತಿ. ನಮ್ಮ ರಾಷ್ಟ್ರ ಅತ್ಯಂತ ಸುರಕ್ಷಿತವಾಗಿರ್ಬೇಕು, ಅದಕ್ಕಾಗಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ನೀವು ನಿರ್ಧರಿಸಿ ಅಂತ ಹೇಳ್ಕೊಂಡು ಜನರನ್ನ ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತಾರೆ. ಆ ಮೂಲಕ ಮನೆಯನ್ನ ತಲುಪ್ತಾರೆ. ಆ ಮನೆಯಲ್ಲಿರುವಂತವರ ಮನಸ್ಸನ್ನು ಕೂಡ ಇವರು ತಲುಪ್ತಾರೆ. ಅದರಿಂದಾಗಿ ಅವರು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ಮತ ಚಲಾಯಿಸುವಂತ ಸಾಧ್ಯತೆ ಇರ್ತದೆ. ಇದನ್ನ ಅರಿತಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧವಾಗಿ ಬಡಬಡಾಯಿಸ್ತಾ ಇರ್ತಾರೆ. RSS ಬಗ್ಗೆ ಅವರು ಭಯಭೀತರಾಗಿದ್ದಾರೆ ಅನ್ನೋದು ಇದರಿಂದನೇ ಗೊತ್ತಾಗ್ತದೆ. ಯಾರೇ ಆಗ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಒಂದು ಸಂಸ್ಥೆಯ ಬಗ್ಗೆ ಪದೇ ಪದೇ ಮಾತಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಇವ್ರು ಬಹಳಷ್ಟು ಭಯಭೀತರಾಗಿದ್ದಾರೆ ಅನ್ನೋದು ಪಕ್ಕಾ ಆಗ್ತದೆ. ಅವ್ರ ಬಗ್ಗೆ ಇವ್ರಿಗೆ ಏನೋ ಭೀತಿ ಮೂಡಿದೆ, ಅವ್ರ ಬಗ್ಗೆ ಏನೋ ಭಯ ಇದೆ ಇವ್ರ ಮನಸ್ಸಿನಲ್ಲಿ, ಅದಕ್ಕಾಗಿ ಅವ್ರು ಮಾತಾಡ್ತಾ ಇರ್ತಾರೆ ಹೊರತು ಬೇರೆ ಇನ್ಯಾವುದೇ ರೀತಿಯಾದ ಕಾರಣ ಇರೋದಿಲ್ಲ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಲ್ಲಿವರೆಗೆ ಅವರು ತಮ್ಮ ತಂದೆಯ ಆಶೀರ್ವಾದದಿಂದ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೂಡ ವಯಸ್ಸಾಗ್ತಾ ಇದೆ. ಈಗ ಏನೋ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಆದ್ರೆ ಈ ಅಧ್ಯಕ್ಷಗಿರಿ ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇತ್ತೀಚೆಗೆ ಸ್ವಲ್ಪ ಓಡಾಡ್ಲಿಕ್ಕೂ ಸಮಸ್ಯೆ ಉಂಟಾಗ್ತಾ ಇದೆ. ನಾನು ಕೂಡ ನಿನ್ನೆ ಟಿವಿಯಲ್ಲಿ ನೋಡ್ತಾ ಇದ್ದೆ, ಅವರು ಓಡಾಡ್ಲಿಕ್ಕೆ ಇನ್ನೊಬ್ಬರ ಸಹಾಯವನ್ನು ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ವಯಸ್ಸಾಗಿದೆ ಅವರಿಗೆ. ಹಾಗಾಗಿ ಮುಂದೊಂದು ದಿನ ಈ ಅಧ್ಯಕ್ಷ ಪದವಿಯನ್ನು ಬಿಟ್ಟು ಅವರು ಮನೇಲಿ ಕೂತ್ಕೊಳ್ಬೇಕಾದಂತ ಪರಿಸ್ಥಿತಿ ಬರ್ಬೋದು. ಅದಲ್ಲದೆ ರಾಜಕೀಯವಾಗಿ ಕೂಡ ಅಷ್ಟೇ ಅವರು ನಿವೃತ್ತಿಯ ಅಂಚನ್ನು ತಲುಪಿಬಿಟ್ಟಿದ್ದಾರೆ. ಇದು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧಿಕಾರ ಕಳ್ಕೊಂಡ್ರು ಅಂತ ಹೇಳಿದ್ರೆ ಇವ್ರನ್ನ ಮಾತಾಡಿಸುವವರೇ ಇರೋದಿಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾದ್ರೂ ಮಾಡಿ ಹೈಕಮಾಂಡ್ ನ ಮನವನ್ನು ಒಲಿಸ್ಕೋಬೇಕು. ತಂದೆಯ ನಂತರ ಕೂಡ ನನ್ನನ್ನು ಹೈಕಮಾಂಡ್ ಇದೇ ರೀತಿ ನೋಡ್ಕೊಂಡು ಹೋಗ್ಬೇಕು.
ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅದು ಬೇರೆ ವಿಷಯ. ಆದ್ರೆ ನನ್ನನ್ನ ಇಲ್ಲಿ ಮಂತ್ರಿ ಮಾಡಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಂದುಳಿದ ಕೋಟದಲ್ಲಿ ಮುಖ್ಯಮಂತ್ರಿ ಮಾಡಬೇಕು. ಈ ರೀತಿಯಾಗಿ ಏಮ್ ಇಟ್ಕೊಂಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ನ ಕೆಣಕ್ತಾ ಇರ್ತಾರೆ. RSS ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. RSS ನ ಬಾಲ ಕತ್ತರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ RSS ನವರು ನಾನು ಕೇಳಿರುವಂತಹ ದಾಖಲೆಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇನೆ ಅಂತ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಅದೇನಿದ್ರು ಕೂಡ ಹೇಳಿಕೆ ಆಗಿರ್ತದೆ ಹೊರತು ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇವರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, RSS ವಿರುದ್ಧವಾಗಿ ನಾನು ಕೋರ್ಟಿಗೆ ಹೋದ್ರು ಕೂಡ ನನಗೆ ಉಗ್ದು ಹೊರಗಡೆ ಕಳಿಸ್ತಾರೆ ಬಿಟ್ರೆ ಇನ್ನೇನು ಉಪಯೋಗ ಆಗಲ್ಲ ಅನ್ನೋದು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು RSS ಬೈಯುವ ಕಾಯಕವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಅವರು ವರ್ತಿಸ್ಲಿಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ RSS ಬಗ್ಗೆ ಇರುವಂತಹ ಭಯ. ಮುಂದಿನ ಚುನಾವಣೆಯಲ್ಲಿ ತನಗೆ ಸಮಸ್ಯೆ ಆಗ್ತದೆ ಅನ್ನೋದು ಈಗಾಗಲೇ ಅವರಿಗೆ ಗೊತ್ತಾಗಿ ಹೋಗಿದೆ. ಹಾಗಾಗಿ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಕೊಂಡು ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ. ಅದೇನಿರಲಿ, ಪ್ರಿಯಾಂಕ್ ಖರ್ಗೆ ಅವರು ಕೃಷ್ಣೇ ಬೈರೇಗೌಡರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ತಾವು ಕೂಡ ತಮ್ಮ ಕೈಯಲ್ಲಿರುವಂತಹ ಇಲಾಖೆ, IT-BT ಇರ್ಬೋದು ಅಥವಾ ಗೃಹ ಇಲಾಖೆ ಇರ್ಬೋದು, ಆ ಇಲಾಖೆಗಳಲ್ಲಿ ಕೆಲಸ ಮಾಡಿ ತೋರಿಸಿ ನಂತರ ಮಾತಾಡಿದ್ರೆ ಉತ್ತಮ ಅನಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ RSS ಬಗ್ಗೆ ಮಾತಾಡ್ತಾರಲ್ಲ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತೇಳಿ ಈ ರೀತಿಯಾಗಿ ಮಾತಾಡೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ತರಲಿ. ಸಾಧ್ಯ ಆದ್ರೆ RSS ನ ಕರ್ನಾಟಕದಲ್ಲಿ ತಡೆಯುವಂತ ಕೆಲಸಕ್ಕೆ ಇವ್ರು ಕೈ ಹಾಕ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಇವ್ರು ಏನಾದ್ರೂ ಮಾಡಿ ತೋರಿಸಿದ್ರೆ ಆಗ ಒಂದು ಸರ್ವಜ್ಞನ ಒಂದು ವಚನ ಇದೆಯಲ್ಲ, ಆಡದಲ್ಲೇ ಮಾಡುವವ ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು ಅಂತೇಳಿ. ಅಂದ್ರೆ ಇವರು ಆಡಿ ಮಾಡುವವನಾಗ್ಬೇಕೆ ಹೊರತು ಈ ವಚನದ ಮುಂದಿನ ಭಾಗ ಇದೆಯಲ್ಲ, ಆಡಿಯೂ ಮಾಡದವ ಏನನ್ನೋದು ನಿಮ್ಗೆ ಗೊತ್ತಿದೆ, ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಿಲ್ಲ. ಆ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೆಲಸ ಮಾಡಬೇಕಾದಂತಹ ಅವಶ್ಯಕತೆ ಕರ್ನಾಟಕದಲ್ಲಿದೆ. ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಟ್ವೀಟ್ ಮಾಡೋದು ಅಥವಾ ಕಂಡಲ್ಲಿ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಿ ತಮ್ಮ ಇಲಾಖೆಯ ಕೆಲಸದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಗಮನ ಹರಿಸಿದ್ರೆ ಉತ್ತಮ ಅನಿಸ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ನಡವಳಿಕೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.